ನಮಸ್ಕಾರ ಸ್ನೇಹಿತರೆ. ಏನಿದು ಗೌರಿಯ ಬದುಕು ಅಲ್ಲೂಲ ಕಲ್ಲೂಲವಾಗ್ತದೆ. ಈ ಕಡೆ ಗೌರಿ ಆ ಒಂದು ಲಾರಿನಲ್ಲಿದ್ದಾಳೆ. ಆದರೆ ಲಾರಿನಲ್ಲಿ ಇನ್ನೇನು ಕೆಳಗಡೆ ದೊಬ್ಬನೆ ಬೀಳಬೇಕು ಅಷ್ಟರಲ್ಲಿ ಏನಾದರೂ ಆ ಕ್ಯೂವನ್ನು ಪಾರು ಮಾಡಿಬಿಡ್ತಾನ ಈ ಕಡೆ ಅಪ್ಪು. ಹಾಗಿದ್ರೆ ಏನಾಗ್ತದೆ ಈ ಒಂದು ವಿಶ್ವ ಅವರಿಬ್ಬರ ಮದುವೆ ಆಗೋದಕ್ಕೆ ಕಾರಣವಾಗ್ಬಿಡತ್ತಾ? ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಯಾವಾಗ ಸವಿ ವಿಶ್ವದಲ್ಲಿ ನನ್ನಿಂದ ತಪ್ಪಾಗಿದೆ, ಸವಿ ಇವತ್ತು ಸಾಯು ಪರಿಸ್ಥಿತಿಗೆ ಹೋಗಿದ್ದಾಳೆ ಅಂದರೆ ಅದಕ್ಕೆ ತಾನು ಕಾರಣ, ತನ್ನಿಂದಾನೇ ಇದೆಲ್ಲ ಅಂತ ಗೌರಿ ಅನ್ಕೋತಾಳೆ. ಜೊತೆಗೆ ಅವಳು ಯಾವುದೇ ರೀತಿ ತಪ್ಪು ಮಾಡದೇ ಇದ್ರು ಕೂಡ ಸವಿ ಅಪ್ಪ ಅಮ್ಮ ಅವಳನ್ನ ಬ್ಲೇಮ್ ಮಾಡ್ತಾರೆ, ಅಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ. ಮನಸ್ಸು ನೊಂದ್ಕೊಂಡಂತಹ ಗೌರಿ ಅಲ್ಲಿಂದ ಹೊರಟು ಗಾಡೀಲಿ ಬರ್ತಿದ್ದಾಳೆ. ಆ ಕಡೆ ಮಂಗಳಮ್ಮ ಅವ್ರು ಕೂಡ ಯಾವುದೇ ಕಾರಣಕ್ಕೂ ನನ್ನ ಮಗ ಇಲ್ಲಿ ಇರಬಾರ್ದು, ಇಲ್ಲಿ ಇದ್ದಷ್ಟು ಕೂಡ ಅವನು ಉದ್ಧಾರ ಆಗೋದಿಲ್ಲ, ಅದಕ್ಕೆ ಅವನ್ನ ಕಳಿಸಿರೋದು. ಅವನು ಒಳ್ಳೆಯವನಾಗಬೇಕು, ಒಳ್ಳೆಯವನಿದ್ದಾನೆ ಆದರೆ ಊರಿನ ಉಸಾಬರಿ ಅಂದ್ಕೊಂಡು ಅವನ ಜೀವನನ ಅವನೇ ಕಳ್ಕೊತಿದ್ದಾನೆ. ಹಾಗಾಗಿ ಅವನು ಅದರಿಂದ ಇಲ್ಲಿಂದ ದೂರ ಇದ್ರೇನೆ ಅವನಿಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಮುಂಬೈಗೆ ಕಳಿಸಿದ್ದಾರೆ. ಈ ಕಡೆ ಮಗನ ನೆನಪುಗಳು ಬಟ್ಟೆ ನೋಡ್ತಿದ್ದಾಗೆ ಮಗ ನೆನಪಾಗ್ತಿದ್ದಾನೆ. ಅವನು ನನ್ಗೆ ಎಷ್ಟು ಸುಂದರ, ಹಾಗೆ ಹೀಗೆ ಹೀರೋ ಅಂತ ಮಗನ ಎತ್ತಿದ್ಯಾ ಅಂತ ಹೇಳಿದ್ ಎಲ್ಲವೂ ಕೂಡ ನೆನಪು ಮಾಡ್ಕೋತಾರೆ. ಆದರೂ ಕೂಡ ತಾನು ಗಟ್ಟಿಯಾಗೇ ಇರಬೇಕು, ಯಾವುದೇ ಕಾರಣಕ್ಕೂ ನನ್ನ ಮನಸ್ಸನ್ನ ಬದಲಾಯಿಸಬಾರ್ದು, ನನ್ನ ಈ ಒಂದು ನಿರ್ಧಾರದಿಂದ ನನ್ನ ಮಗ ತುಂಬಾ ಖುಷಿಯಾಗಿರ್ತಾನೆ ಅಂತ ಹೇಳಿ ಅವನಿಗೆ ತುಂಬಾ ಜೀವನಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ಮಂಗಳಮ್ಮ ಅನ್ಕೋತಾರೆ. ಆದರೆ ಅಲ್ಲಿ ಶರಣ ಅವರು ತನ್ನ ಅಮ್ಮ ಈ ಒಂದು ಕುರ್ಚಿ ನಿನಗೆ ಸಿಕ್ಕಿಲ್ಲ ಅಂದರೆ ನಾನೇ ಮಾಡಬೇಕಾಗುತ್ತೆ ಅಂತ ಹೇಳಿ ಅವಮಾನ ಮಾಡ್ತಾರೆ. ಬಿಕಾಸ್ ಅಪ್ಪು ಮನೆಗೆ ಗೌರಿ ಹೋಗಿದ್ರಿಂದಾಗಿ ಅದು ಅವರಿಬ್ಬರ ಸಂಬಂಧ ಹಾಳಾಗಿಲ್ಲ ಅನ್ನೋದು ಅವರ ಅಮ್ಮನ ಇಂಟೆನ್ಷನ್ ಆಗಿದೆ. ಹಾಗಾಗಿ ಇಬ್ಬರ ಸಂಬಂಧ ಹಾಳು ಮಾಡಬೇಕು, ಹಾಳು ಮಾಡಿದಾಗ ಅಪ್ಪು ದೂರ ಆಗಬೇಕು, ದೂರ ಆದಾಗ ಕುರ್ಚಿ ನಂದಾಗುತ್ತೆ ಅನ್ನೋದು ಶರಣನ ಒಪಿನಿಯನ್. ಈ ಕಡೆ ಫ್ರೆಂಡ್ಸ್ ಜೊತೆ ಕುಡ್ಕೊಂಡು ಯಾವುದು ಕೂಡ ಸಿಕ್ತಿಲ್ಲ, ಅದಕ್ಕೆಲ್ಲ ಕಾರಣ ಈ ಗೌರಿನೇ, ಈ ಗೌರಿಯಿಂದಾನೇ ಮತ್ತೆ ಅವರಿಬ್ರು ಪ್ಯಾಚಪ್ ಆಗಿದ್ದು ಅಂತ ಅನ್ನುವಷ್ಟರಲ್ಲಿ ಈ ಕಡೆ ಗೌರಿ ಅದೇ ದಾರಿಲಿ ಬೈಕಲ್ಲಿ ಹೋಗ್ತಾಳೆ. ಸ್ಕೂಟಿಲಿ ಹೋಗ್ತಿರೋ ಗೌರಿನ ಶರಣ ಗಮನಿಸ್ತಾರೆ. ಅದಕ್ಕೆ ಸರಿಯಾಗಿ ಅವಳ ಸ್ಕೂಟಿ ಅಲ್ಲೇ ಕೆಟ್ಟು ಹೋಗುತ್ತೆ. ತಕ್ಷಣ ಕಾಲ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ, ಬಟ್ ನೆಟ್ವರ್ಕ್ ಸಿಗ್ನಲ್ ಪ್ರಾಬ್ಲಮ್ ಇದೆ. ಅಷ್ಟರಲ್ಲಿ ಈ ಕಡೆ ಬಾ ಅಂತ ಹೇಳಿ ಇವಳಿಂದಾನೆ ಎಲ್ಲ ಆಗಿದ್ದು, ಇವಳನ್ನೇ ಮುಗಿಸ್ಬಿಡ್ಬೇಕು ಅಂತ ಕುಡಿತಿದ್ದ ಬಾಟಲ್ನೇ ತಗೊಂಡು ಮುಖಕ್ಕೆ ಕಚ್ಚಿ ಹಾಕೊಂಡು ಬಂದಿದ್ದ ಅವಳ ತಲೆಗೆ ಪೆಟ್ಟನ್ನ ಕೊಟ್ಟೇ ಬಿಡ್ತಾರೆ. ತಕ್ಷಣ ಕುಸ್ತೋಗ್ತಾಳೆ, ಸೊತ್ತೋದ್ಲು ಅಂತ ಅನ್ಕೋತಾರೆ. ಫೈನಲಿ ಇವಳನ್ನ ಎಲ್ಲರೂ ಹಾಕಬೇಕು ಅಂತ ಹೇಳಿ ಗಂಡು ಕಟ್ಟಿ ಅಲ್ಲಿ ಒಂದು ಲಾರಿ ಹೋಗ್ತಿರುತ್ತೆ, ನಿಂತಿರುತ್ತೆ. ಆ ಒಂದು ಮೂಟೆ ಲಾರಿಗೆ ಆಕ್ಯೂವನ್ನು ಹಾಕ್ತಾರೆ. ನಂತರ ಮಣ್ಣು ಹಾಕೋಣ ಸತ್ತೋಗಿದ್ದಾಳೆ ಇವಳು ಅಂತ ಅನ್ನುವಷ್ಟರಲ್ಲಿ ಅಷ್ಟರಲ್ಲಿ ಈ ಕಡೆ ಅಪ್ಪು ತನ್ನ ಸ್ನೇಹಿತರ ಜೊತೆ ಅಲ್ಲಿಗೆ ಬರ್ತಾನೆ. ಇದನ್ನು ನೋಡಿದ್ದೆ ಅವನಿಗೆ ಶಾಕ್ ಆಗ್ತದೆ. ಬಿಕಾಸ್ ಅಪ್ಪು ಅದೇ ಲಾರಿಲಿ ಅವನು ಮುಂಬೈಗೆ ಹೋಗಬೇಕಾಗಿರುತ್ತೆ. ಹಾಗಾಗಿ ಅಲ್ಲಿಗೆ ಬರ್ತಾನೆ. ನಂತರ ಈ ಕಡೆ ಶರಣ ಅವರು ಏನು ದೆವ್ವ ಬಂದ್ಬಿಡ್ತಾ, ಅಯ್ಯೋ ದೆವ್ವ ಬಂದ್ಬಿಡ್ತು ಅಂತ ಫ್ರೆಂಡ್ ಮತ್ತೆ ಅವರು ಆಡ್ತಿದ್ದಾರೆ. ಇದೇನಿದು ಕುಡ್ದು ಮತ್ತಲ್ಲಿ ಒಂಥರ ಇರ್ತಾನೆ, ಬೆಳಿಗ್ಗೆ ಒಂಥರ ಬಿಹೇವ್ ಮಾಡ್ತಾನೆ. ಏನಪ್ಪ ಕುಡ್ದು ಮತ್ತಲ್ಲಿದ್ದಾನೆ, ಬ್ರೈನ್ನ ತೊಗೊಂಡು ಹೋಗಿ ಮನೆ ಕಪೋರ್ಡಲ್ಲಿ ಇಟ್ಬಿಟ್ಟು ಬಂದಿರಬೇಕು ಅಂತ ಅಪ್ಪು ಫ್ರೆಂಡ್ಸ್ ಅನ್ಕೋತಿದ್ದಾರೆ. ಶೋಣ ಯಾಕೆ ಈ ರೀತಿ ಆಡ್ತಿದ್ಯಾ ಅನ್ನೋ ಅಷ್ಟರಲ್ಲಿ ನೀನು ದೆವ್ವ ಅಲ್ವಾ? ಹೋ ನೀನಪ್ಪು, ಹಾಗಿದ್ರೆ ನಾವು ಏನು ಮಾಡ್ತೀವಿ ಗೊತ್ತಾ, ಇವತ್ತು ತಲೆಗೆ ಹಾಕಿ ಒಬ್ರನ್ನ ಹೊಡೆದಾಕ್ಬಿಟ್ವಿ, ಸಾಯಿಸ್ಬಿಟ್ವಿ, ಅವ್ರನ್ನ ಇಲ್ಲಿ ಲಾರಿಲಿ ಹಾಕ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರನೇ ಮಣ್ಣ ತೆಗೆದು ಹಾಕ್ತಿದ್ದೀವಿ, ನೀವು ಕೂಡ ಹಾಕಿ ಮಣ್ಣು ಹಾಕಿ ಮುಚ್ಚಿಬಿಡ್ಬೇಕು ಅಂತ ಹೇಳಿ ಅವ್ರ ಕೈಗಳಿಗೂ ಕೂಡ ಮಣ್ಣನ್ನು ಕೊಡ್ತಾರೆ. ನಂತರ ಈ ಕಡೆ ಏನು ಇರ್ಬೋದು ಇಲ್ಲಿ ಅಂತ ಅಂದ್ಕೊಂಡಿದ್ದೆ. ತಕ್ಷಣ ಗಾಬರಿ ಆಗುತ್ತೆ, ಏನಿದು ಕುಡಿದು ಮತ್ತದಲ್ಲಿ ಏನು ಹೇಳ್ತಿದ್ದಾನೆ, ಯಾರಿಗೆ ತಲೆ ಪೆಟ್ಕೊಟ್ಟು ಇಲ್ಲಿ ಬಿದ್ದಿರಬೇಕು, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾನೆ, ದೆವ್ವ ಗಿವ್ವ ಹಾಗೆ ಹೀಗೆ ಅಂತ ಅಪ್ಪಗೆ ತಕ್ಷಣ ಅನ್ನಿಸ್ಬಿಡುತ್ತೆ. ತಕ್ಷಣ ಈ ಕಡೆ ಲಾರಿನ ಹತ್ತಿ ನೋಡ್ತಾನೆ. ಬಟ್ ಅವನು ಇನ್ನೇನೋ ನೋಡಬೇಕು, ಬಟ್ ಅಷ್ಟರಲ್ಲಿ ಕಾಣಿಸೋದಿಲ್ಲ. ಇನ್ನೊಂದು ಚೂರು ಡೀಪಾಗಿ ನೋಡುವಷ್ಟರಲ್ಲಿ ಡ್ರೈವರ್ ಬರ್ತಾರೆ. ನಿನಗೋಸ್ಕರ ಎಷ್ಟೊತ್ತು ಕಾಯೋದು, ನಮ್ಮ ಅಣ್ಣ ಹೇಳಿದ್ರು ಅಂತ ನೀನು ಕಾಯ್ಕೊಂಡು ನಿಂತಿದ್ದೆ, ಮುಂದೆ ಬಂದು ಕುತ್ಕೋ. ಇಲ್ಲ ಕುತ್ಕೊಳ್ಳೋದು ಅಂದಾಗ ಅಯ್ಯೋ ಆಯಿತು, ಮನೆಯಿಂದ ಬರೋದು ಸ್ವಲ್ಪ ತಡವಾಯಿತು, ಬರ್ತೀನಿ ಅಂತ ಹೇಳಿ ಮುಂದೆಗಡೆ ಹೋಗ್ತಾರೆ. ಅಷ್ಟರಲ್ಲಿ ಶರಣ ಕೂಡ ಹೋಗ್ತಾರೆ. ಈ ಕಡೆ ಫ್ರೆಂಡ್ಸ್ ಕೂಡ ಬರ್ತೀವಿ ಅಂತ ಹೇಳಿ ಹೋಗ್ತಾರೆ. ನಂತರ ಈ ಕಡೆ ಆ ಒಂದು ಗಾಡೀಲಿ ಅಪ್ಪು ಮುಂಬೈ ಕಡೆ ಹೋಗ್ತಾ ಇದ್ರೆ ಈ ಕಡೆ ಅಪ್ಪ ಅಣ್ಣ ತಾತ ಎಲ್ಲರೂ ಕೂಡ ಗೌರಿನ ಹುಡುಕ್ತಿದ್ದಾರೆ. ಇಷ್ಟೊತ್ತಾದರೂ ಬಂದಿಲ್ಲ, ಏನು ಮಾಡೋದು, ಮನೆಗೆ ಹೋಗಿರ್ಬೋದು ಅಂತ ಸಮಾಧಾನ ಮಾಡ್ಕೋತಾರೆ. ಬಟ್ ಅಲ್ಲಿಂದ ಮುನಿಯವರು ಇಲ್ಲಿ ಯಾವುದೇ ರೀತಿ ಗೌರಿ ಅಕ್ಕ ಬಂದಿಲ್ಲ, ಜೊತೆಗೆ ಆ ಗೌರವನ್ನ ಸ್ಕೂಟ್ರ್ ಕೂಡ ಇಲ್ಲ ಅಂತ ಹೇಳ್ತಾರೆ. ನಂತರ ಅವ್ರಿಗೆಲ್ಲರೂ ಕೂಡ ಆತಂಕ ಆಗುತ್ತೆ. ಸರಿಯಾಗಿ ಹುಡುಕ್ತಾ ಅಂದಾಗ ಹೌದು ನಾನು ಸರಿಯಾಗೇ ಹುಡುಕಿದ್ದೀನಿ, ಎಲ್ಲೂ ಕೂಡ ಕಾಣಿಸ್ತಿಲ್ಲ, ನಾನು ಕೂಡ ಬರಲ್ಲ ಅಂದಾಗ ಬೀನು ಬೇಡ ಅಮ್ಮನ ನೋಡ್ಕೊ ಅಂತಾರೆ. ಈ ಕಡೆ ಅಪ್ಪ ಅಣ್ಣ ಮತ್ತು ತಾತ ಎಲ್ರಿಗೂ ಕೂಡ ಆತಂಕ ಆಗುತ್ತೆ. ಇನ್ನೇನಿದು ಅಲ್ಲಿ ಗಾಡ್ ಹೇಳಿದ್ರು 2 ಗಂಟೆ ಒಳಗೆ ಗೌರಿ ಆಲ್ರೆಡಿ 2 ಗಂಟೆ ಬಿಟ್ಟಾಯಿತು ಅಂತ. ಇಷ್ಟರಲ್ಲಿ ಅವಳು ಮನೆಗೆ ತಲುಪಿರ್ಬೇಕಿತ್ತು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಅಣ್ಣ
ನಾವು ಇಲ್ಲಿ ಹುಡುಕ್ತಿರ್ತೀವಿ, ಅಷ್ಟರಲ್ಲಿ ಮುನಿಯ ಮನೆಗೆ ಬಂದರೆ ನಮಗೆ ಇನ್ಫಾರ್ಮ್ ಮಾಡು ಅಂತ ಹೇಳ್ತಾರೆ. ಸರಿ ಅಂತ ಕಾಲ್ ಕಟ್ ಮಾಡ್ತಾರೆ. ಎಲ್ಲಿ ಹೋಗಿರ್ಬೋದು ಅಂತ ತುಂಬ ಪ್ಯಾನಿಕ್ ಮಾಡ್ಕೊತಿದ್ದಾರೆ. ಮೂವರು ಕೂಡ ಹುಡುಕ್ತಿದ್ದಾರೆ. ಈ ಕಡೆ ಮನೆಗೆ ಬಂದಾಗ ನನ್ನ ಮೊಮ್ಮಗಳನ್ನ ಬೈಬಾರ್ದು, ನನ್ನ ಮೊಮ್ಮಗಳನ್ನ ಬೈದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೆಗ್ಡೆ ಅವ್ರಿಗೆ ಅಪ್ಪ ಹೇಳ್ತಿದ್ದಾರೆ. ನಂತರ ಈ ಕಡೆ ಅಪ್ಪುಗೆ ಕಾಲ್ ಮಾಡ್ತಾರೆ. ಹೆಗ್ಡೆ ಅವರು ಎಲ್ಲಿದ್ಯಾ, ನಾನು ನಿಮ್ಮ ಮನೆ ಹತ್ರ ಇರ್ತೀನಿ, ಸ್ವಲ್ಪ ಆಚೆ ಬರ್ತೀಯ, ಅರ್ಜೆಂಟ್ ಇದೆ ಅಂದಾಗ ಇಲ್ಲ ಹೆಗ್ಡೆ ಅವರೇ ನಾನು ಬಾಂಬೆಗೆ ಹೋಗ್ತಿದ್ದೀನಿ ಅಂದಾಗ ಬಾಂಬೆಗೆ ಅಂದಾಗ ಹೌದು ಹೆಗ್ಡೆ ಅವರೇ ಏನು ಮಾಡಲಿ, ಹೇಳೋ ಪರಿಸ್ಥಿತಿ ಇರಲಿಲ್ಲ, ಹೇಳಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ, ಅರ್ಜೆಂಟಾಗಿ ನಮ್ಮವ್ವ ಬಾಂಬೆ ಕಳಿಸ್ತಿದ್ದಾಳೆ, ಬೇಕು ಅಂದರೆ ತಲೆ ಬುಡನೆ ಹೊಡೆದಾಕ್ಬಿಡ್ತಾಳೆ ಅವರು ಅಂತ ಹೇಳ್ತಿದ್ದಾರೆ. ಸರಿ ಆಯಿತು, ನಿನ್ನ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಯಾಕೇನಾದರೂ ಅರ್ಜೆಂಟಾಗಿ ಏನಾದ್ರು ಆಗಿದೆಯಾ ಅಂತ ಕೇಳಿದಾಗ ಏನೂ ಇಲ್ಲ ಅಂತಾರೆ. ದಯವಿಟ್ಟು ಹೇಳಿ ಏನಾದರೂ ಇದೆಯಾ ಅಂದಾಗ ಗೌರಿ ಕಾಣಿಸ್ತಿಲ್ಲ, ಅವಳನ್ನೇ ಹುಡುಕ್ತಿದ್ವಿ. ಸರಿ ಆಯಿತು, ನಾನು ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡ್ತಾರೆ. ಈ ಕಡೆ ಗೌರಿ ಕಾಣಿಸ್ತಿಲ್ವಾ ಅಂತ ಅಪ್ಪಗೆ ಅನ್ನಿಸುತ್ತೆ. ನಂತರ ಈ ಕಡೆ ಮತ್ತೆ ಅವರು ಹಾಸ್ಪಿಟಲ್ಗೆ ಹೋಗ್ತಾರೆ. ಏನಾಗಿರ್ಬೋದು, ಯಾರು ಏನಾದರೂ ಅಂದ್ರೆ ಅಂತ ತಿಳ್ಕೊಳ್ಳೋದಕ್ಕೆ. ನಂತರ ಅಲ್ಲಿ ಮಾಣಿಕ್ಯ ಮತ್ತೆ ಅವ್ರ ಅಪ್ಪಂಗೆ ಗೊತ್ತಾಗುತ್ತೆ. ಈ ಕಡೆ ರಮ ಅವ್ರನ್ನ ಕೇಳಿದಾಗ ಹೌದು ಅವಳನ್ನ ನಾನು ನೋಡೋದಕ್ಕೆ ಬಿಡಲಿಲ್ಲ, ಯಾಕಂದರೆ ಅವಳು ಬಂದು ನೋಡಿ ಮತ್ತೆಷ್ಟು ಇನ್ನೇನಾದರೂ ಎಡ್ವರ್ಟ್ ಆಗೋದು ನನಗೆ ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ ನಾನು ಬಿಡಲಿಲ್ಲ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಈ ಕಡೆ ಡಾಕ್ಟರ್ ಕೂಡ ಇವರು ಏನೋ ಮಾತಾಡ್ತಿದ್ರು ಹೆಣ್ಮಕ್ಳ ಜೊತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಲೆಟರ್ನ ತಂದು ಕೊಡ್ತಾರೆ ಒಂದು ನರ್ಸ್. ಬಿಕಾಸ್ ಆ ಒಂದು ಲೆಟರಲ್ಲಿ ಗೌರಿ ನನ್ನಿಂದಾಗಿ ಎಲ್ಲರಿಗೂ ತೊಂದರೆ, ನನ್ನಿಂದಾಗಿ ಯಾರಿಗೆ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ, ನನ್ನ ಮದುವೆ ವಿಷಯದಿಂದ ಮನೆ ನೆಮ್ಮದಿ ಹಾಳಾಗಿದೆ, ಜೊತೆಗೆ ಸವಿ ಇಂಥ ಪರಿಸ್ಥಿತಿಗೆ ತಲುಪಿದಾಳೆ, ಬಿಕಾಸ್ ಅಣ್ಣ ಮದುವೆ ಆಗಲ್ಲ, ನನ್ನ ಮದುವೆ ಆಗೋ ತನಕ ಅಂತ ಹೇಳಿದ್ರಿಂದಾಗಿ ಅದಕ್ಕೆ ನನಗೆ ಈ ದಾರಿ ಬಿಟ್ಟು ಬೇರೆ ಯಾವುದೇ ದಾರಿ ಕೂಡ ಕಾಣಿಸ್ಲಿಲ್ಲ ಅಂತ ಹೇಳಿ ಒಂದು ಲೆಟ್ರನ್ನ ಅಪ್ಪನಿಗೋಸ್ಕರ ಬರೀತಾಳೆ ಪ್ರೀತಿಯ ಗೌರಿ ಅಂತ. ಆದರೆ ಈ ಒಂದು ಲೆಟ್ರನ್ನ ಬರೆದಿರೋದು ಗೌರಿ ಅಲ್ಲ. ಗೌರಿ ಅವತ್ತೇ ಹೇಳಿದ್ಲು ಸವಿ ಅಪ್ಪ ನೀನು ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗೋದು, ಸುಸೈಡ್ ಮಾಡ್ಕೊಳ್ಳೋದು ಒಂದು ಸಮಸ್ಯೆಗೆ ಪರಿಹಾರ ಅಲ್ಲ, ನನ್ನ ಮನೆಯವ್ರಿಗೆ ನೋವು ಮರ್ಯಾದೆನ ತೆಗೆಯೋಳಲ್ಲ ನಾನು ಅಂತ ಹೇಳಿದ್ರು. ಆದರೂ ಕೂಡ ಈ ಒಂದು ಲೆಟರ್ ಬರ್ದಿದ್ದಾಳೆ ಅಂದರೆ ಅದನ್ನು ಬರೆದಿದ್ದು ಅವಳಲ್ಲ, ಸವಿ ಅಪ್ಪನೇ ಲೆಟರ್ ಬರೆದು ನರ್ಸ್ಗೆ ದುಡ್ಡು ಕೊಟ್ಟು ಅದನ್ನು ಈ ರೀತಿ ಕೊಡೋ ಹಾಗೆ ಮಾಡಿದ್ರು. ಆದರೆ ವಿಧಿವಶಾತ್ ಈ ಕಡೆ ಇವ್ರಿಗೆಬ್ರು ಕೂಡ ಸವಿ ಅಪ್ಪ ಅಮ್ಮ ಸೇರಿಕೊಂಡು ಅವರಿಗೆ ಅವಮಾನ ಮಾಡಿದ್ದಾರೆ ಅನ್ನೋದು ಡಾಕ್ಟರ್ ಮುಖಾಂತರ ಗೊತ್ತಾಯಿತು. ಇದರಿಂದ ಮಾಣಿಕ್ಯ ಮತ್ತು ಹೆಗ್ಡೆ ಅವರಂತೂ ಫುಲ್ ಸಿಡ್ದು ಹೋಗ್ತಿದ್ದಾರೆ. ನಂತರ ಈ ಕಡೆ ಅಪ್ಪು ಹೋಗ್ತಿದ್ರೆ ಅವನ ಲಾರಿಯಿಂದ ಮೂಟೆಗಳು ಹಾಗೆ ಉರುಳುಕೊಂಡು ಕೆಳಗಡೆ ಬೀಳ್ತಾ ಇದೆ. ಈ ಕಡೆ ಏನಿರ್ಬೋದು ಅಂತ ಅಂದ್ಕೊಂಡು ನೋಡ್ತಿದ್ದಾರೆ. ಈ ಕಡೆ ಏನೋ ಬೀಳುವಾಗ ಅನಿಸ್ತದೆ ಅಂತ ಫೈನಲಿ ಬೀಳ್ತಾ 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 ಮೂಟೆ ಬೀಳ್ತಿರೋದು ಗೊತ್ತಾಗ್ಬಿಡುತ್ತೆ. ಈ ಕಡೆ ಅಪ್ಪುಗೆ ಮೂಟೆ ಬೀಳ್ತಿದೆ ಅಣ್ಣ ಗಾಡಿಯಿಂದ ಅಂತ ಹೇಳಿ ಗಾಡಿ ನಿಲ್ಲಿಸಿ ಹೋಗಿ ನೋಡಿದ್ರೆ ಅಲ್ಲಿ ಆಲ್ರೆಡಿ ಉರುಳುಕೊಂಡು ಗೌರಿ ಬಂದೇ ಬಿಟ್ಟಿದ್ದಾಳೆ. ಇನ್ನೊಂದು ಚೂರು ಗಾಡಿ ಮುಂದೆ ಹೋಗಿದ್ರು ಆಕೆ ದುಪ್ಪನೆ ಬಿದ್ದು ಸಾಯ್ಬೇಕಾಗಿತ್ತು. ಆದ್ರೆ ಇಲ್ಲಿ ಅಪ್ಪುವಿನ ಸಮಯ ಪ್ರಜ್ಞೆ ಮೂಟೆ ಬೀಳ್ತಿದೆ ಅಂತ ಗಾಡಿ ನಿಲ್ಸಿದ್ರು. ಜಸ್ಟ್ ಒಂದು ಟರ್ನ್ ಮಾಡಿದ್ರೆ ಕೆಳಗಡೆ ಬಿದ್ದು ಹೋಗ್ತಿದ್ಲು ಗೌರಿ. ಅಷ್ಟರಲ್ಲಿ ಈ ಕಡೆ ಗೌರಿನ ನೋಡಿದ್ದೆ ಅಪ್ಪುಗೆ ಶಾಕ್ ಆಗ್ತದೆ. ಹಾಗಿದ್ರೆ ಈ ಒಂದು ಇನ್ಸಿಡೆಂಟ್ ಇಂದಾಗಿ ಶರಣ ಬೆಳಗ್ಗೆ ಅಪ್ಪು ಮತ್ತೆ ಗೌರಿ ರಾತ್ರಿ ಓಡೋಗ್ತಾ ಇದ್ರು ಅಂತ ಹೇಳಿ ಎಲ್ಲ ರೀತಿಯ ಗುಲ್ಲೆ ಎಪ್ಸಿ ಅವರಿಬ್ರು ಮದುವೆ ಆಗುವುದಕ್ಕೆ ಇದೇ ಒಂದು ಸಿಚುವೇಶನ್ ಕಾರಣ ಆಗ್ಬಿಡತ್ತಾ ಅಂತ ಕೂಡ ಅನ್ನಿಸ್ತಾ ಇದೆ. ಹಾಗಿದ್ರೆ ಇಲ್ಲಿ ಅಪ್ಪು ಗೌರಿನ ನೋಡಿದ್ದೇನು ನಿಜ, ನಂತರವೇನಾಯ್ತು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬೇಕಾಗತ್ತೆ. ಅಪ್ಪು ಗೌರಿನ ನೋಡಿದ ತಕ್ಷಣ ತುಂಬಾ ಶಾಕ್ ಆಗ್ತಾನೆ. ಗೌರಿ ಹೇಗೆ ಇಲ್ಲಿ ಅಂತ ಅನ್ಕೋತಾನೆ. ಅಷ್ಟರಲ್ಲಿ ಡ್ರೈವರ್ ಕೂಡ ಬಂದು ನಿನಗೆ ಗೊತ್ತಿರೋರ ಅಂದಾಗ ಹೌದು ನನಗೆ ಗೊತ್ತಿರೋರು ಅಂದಾಗ ಹಾಗಿದ್ರೆ ನೀನೇ ಅಂತ ಕರ್ಕೊಂಡು ಬಂದ್ಯಾ ಅಂದಾಗ ಇಲ್ಲಪ್ಪ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇವ್ರು ಬಂದಿದ್ದು. ಈಗ ಒಬ್ರು ಫೋನ್ ಮಾಡಿದ್ರಲ್ವ ಇವ್ರನ್ನೇ ಹುಡುಕ್ತಿದ್ದಾರೆ, ಇವ್ರು ಎಲ್ಲೂ ಕಾಣಿಸ್ತಿಲ್ವಂತೆ, ಇವರು ಹೆಗ್ಡೆ ಅವ್ರ ಮಗಳು ಕಾಣಿಸ್ತಿಲ್ಲ ಅಂತ ಗೊತ್ತಾದರೆ ಇಲ್ಲಿದ್ದಾರೆ ಅಂತ ಗೊತ್ತಾದರೆ ಎಂಥ ದೊಡ್ಡ ವಿಷಯ ಆಗುತ್ತೆ ಗೊತ್ತಾ ಅಂತ ಹೇಳ್ತಿದ್ದಾರೆ. ಅಪ್ಪು ಇವರನ್ನು ಕರ್ಕೊಂಡೋಗಿ ಆ ಕಡೆ ಕೂರಿಸ್ತೀಯ, ಆಮೇಲೆ ಜನಗಳು ಯಾರಾದರೂ ನೋಡಿದ್ರೆ ತೊಂದರೆ ಆಗುತ್ತೆ ಅಂತ ಸರಿ ಅಂತ ಹೇಳಿ ಅಪ್ಪನ ಕರ್ಕೊಂಡು ಹೋಗಿ ಎತ್ಕೊಂಡು ಆ ಕಡೆ ಕೂರಿಸ್ತಿದ್ದಾನೆ, ಉಸಿರಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಫೈನಲಿ ಇಲ್ಲಿ ಕೈಕಾಲೆಲ್ಲ ಉಚ್ಚಿ ಅಪ್ಪು ಪ್ರಜ್ಞೆ ಬರ್ಸೋಕೆ ಟ್ರೈ ಮಾಡ್ತಿದ್ದಾನೆ. ಆದರೆ ಇಲ್ಲಿ ಯಾವುದೇ ರೀತಿ ಒಂದು ಮೂಮೆಂಟ್ಸ್ ಕೂಡ ಕಾಣಿಸ್ತಿಲ್ಲ ಗೌರಿಯಿಂದ. ಅಷ್ಟರಲ್ಲಿ ಈ ಕಡೆ ಲಾರಿ ಡ್ರೈವರ್ ಒಳಗಡೆಯಿಂದ ನೀರು ಕೇಳಿದ ತಕ್ಷಣ ನೀರು ಬ್ಯಾಗು ಎಲ್ಲನ ಎಸ್ತಿದ್ದೆ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಿದ್ದಾರೆ. ಈ ಕಡೆ ಅಪ್ಪು ನಿಂತ್ಕೊಳ್ಳಿ ಆದರೂ ಕೂಡ ನಿಂತ್ಕೋತಿಲ್ಲ. ಇಲ್ಲಿ ಅಪ್ಪು ಮತ್ತು ಗೌರಿ ಮಾತ್ರ ಇದ್ದಾರೆ. ಈ ಒಂದು ಸನ್ನಿವೇಶ ಅವರ ಮದುವೆಗೆ ಕಾರಣವಾಗುತ್ತಾ ಏನೆಲ್ಲ ಗುಲ್ಲೆಬ್ಬೋದು ಇವರಿಬ್ಬರು ಜೊತೆಗೆ ಸಿಕ್ಕಾಕೊಂಡ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡ್ತಾನೆ.